स्वागत है आपका बी न्यूज नेशन में। मैं हूं आबिद हुसैन शेख। बीजापुर में कोल्ड स्टोरेज स्थापना के लिए सरकार को 2.5 करोड़ का प्रस्ताव। बागबानी और जिला उस्तवारी सचिव एमसी मनगोली आज मुद्देबिहार में एक प्रेस मीट से बात करते हुए बागबानी और बीजापुर जिला उस्तवारी सचिव एमसी मनगोली ने कहा कि बीजापुर में प्याज कोल्ड स्टोरेज की स्थापना के लिए सरकार को प्रस्ताव भेजा गया है। बीजापुर में हॉर्टिकल्चर रिसर्च सेंटर, मुद्देबिहार में कृषि संशोधन केंद्र, नींबू और अंगूर मंडलियों को सशक्त बनाना, बीजापुर में पीने के पानी, बिजली और कई मूलभूत सुविधाओं के लिए कड़े कदम उठाए जाने की बात की। इस मौके पर जेडीएस तालुका अध्यक्ष सहित कई पदाधिकारी उपस्थित थे। ಅದರ ಸಲುವಾಗಿ ನಮ್ಮ ಕಾರ್ಯಕರ್ತರನ್ನು ಕೂರಿಸ್ಕೊಂಡು ಚರ್ಚೆ ಮಾಡಿ ಯಾವ ವಾರ್ಡಿಗೆ ಯಾರ್ಯಾರು ನಿಂತರು ಯೋಗ್ಯ ಆಗ್ತದೆ, ಆರಿಸಿ ಬರುವಂಥ ಕ್ಯಾಂಡಿಡೇಟ್ ಯಾರು, ಅದ್ರ ಬಗ್ಗೆ ನಾವು ಕಾರ್ಯಕರ್ತರಿಂದ ಚರ್ಚೆ ಮಾಡಿ ಭೇಟಿ ಆಗಬೇಕಂತ ಹೇಳಿ ನಾವು ಬಂದ ಉದ್ದೇಶ ಇದು। ಪಕ್ಷದ ನೇತೃತ್ವ ಯಾರಿಗೆ ಕೊಡ್ತೀವಿ? ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ, ನಾಮಿನೇಟೆಡ್ ಎಲ್ಲ ಪಾರ್ಟಿ ಕಾರ್ಯಕರ್ತರು ಇರ್ತಾರೆ। ಪ್ಲಸ್ ಏನದ ನಾವು ಕಮಿಟಿ ಮಾಡ್ಕೊಂಡು ಒಂದು ಸಬ್ ಕಮಿಟಿ ಮಾಡಿ ಒಂದು ಸಬ್ ಕಮಿಟಿ ಮಾಡಿ 3-5 ಮಂದಿದ ಸಬ್ ಕಮಿಟಿ ಮಾಡಿ ಅವರಿಗೆ ಅಧಿಕಾರ ಕೊಡ್ತಾರೆ। ಅವ್ರು ಎಲ್ಲಿ ಕ್ಯಾಂಡಿಡೇಟ್ ಯಾವ ಯೋಗ್ಯದ ಯಾರು ಆರಿಸಿ ಬರ್ತಾರೆ, ಯಾವ್ಯಾವ ವಾರ್ಡ್ನಾಗ ಯಾವ್ಯಾವ ಕಮ್ಯುನಿಟಿ ಅಭ್ಯಾಸ ಮಾಡಿ ಅವ್ರು ಏನು ಹೇಳ್ತಾರೆ ಅದು ಹೇಳಿದಕ್ಕೆ ನಾ ಬರೀ ಏನದ ಒಪ್ಪಿಗೆ ಕೂಡ ಅವ್ರಿಗೆ ಏನದ ಮಾರ್ಗದರ್ಶನ ಅವರೇ ಮಾಡ್ತಾರೆ। ಒಂದು ಸಬ್ ಕಮಿಟಿ ಮಾಡಿ ನಾವೇನದ ಕ್ಯಾಂಡಿಡೇಟನ್ನು ಸಿಲೆಕ್ಷನ್ ಮಾಡ್ತೀವಿ। ಅದು ಹೆಚ್ಚು ಬೆನಿಫಿಟ್ ಆಗ್ತದೆ ಅನ್ನೋ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳ ಹತ್ತಿರದ ಇನ್ನೂ ಚರ್ಚೆ ರೂಪದಾಗ ಯಾವುದೇ ರೂಪದೊಳಗೆ ನಾನು ಒಂದು ಕಾಲೇಜ್ ಮಾಡಬೇಕನ್ನೋ ವಿಚಾರ ನನ್ನಲ್ಲಿದೆ, ನಾನು ಪ್ರಯತ್ನ ಮಾಡ್ತೀನಿ। ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟ್ರಿಗೆ ನಾನು ಕೂಡ ಏನದ ಪ್ರಯತ್ನ ಮಾಡಿ ಲೆಟರ್ ಹಾಕ್ತೀನಿ, ಬನ್ನಿ। ಇನ್ನೂ 2 ತಿಂಗಳಿದ್ರಿ ಈಗ ನೋಡ್ರಿ, ವಿದ್ಯುತ್, ರೋಡ್ಗಳು, ಬಸ್ಸಿನ ವ್ಯವಸ್ಥೆ ಮತ್ತು ಇವತ್ತು ಕುಡಿಯ ನೀರು ಇವಕ್ಕೆ ಆದ್ಯತೆ ಕೊಟ್ಟು ಜಿಲ್ಲೆಯಲ್ಲಿ ನಮ್ಮ ಬರಗಾಲ ಜಿಲ್ಲೆ 5 ವರ್ಷದಾಗ ನಮ್ಮಲ್ಲಿ 3 ವರ್ಷ ಬರಗಾಲ ಬೀಳುವಂಥ ಜಿಲ್ಲೆ ನಮ್ಮದು ಬಿಜಾಪುರ ಜಿಲ್ಲೆ, ಪ್ರಸಿದ್ಧ ಜಿಲ್ಲೆ। ಈ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ರೈತರು ಯಾವುದೂ ಬೇಡುವುದಿಲ್ಲ। ಈ 5 ಪಾಯಿಂಟ್ ಏನಿದಾವೆ, ವಿದ್ಯುತ್, ಶಾಲೆ, ಮಕ್ಕಳ ಶಾಲೆ ಮತ್ತು ಇವೇನು ರೋಡ್, ಬಸ್, ಇವೇ 4-5 ವಿಷಯದಾಗ ರೈತರು ಬೇಡಿಕೆ ಅದಾವೆ। ಇವೆಲ್ಲ ಬೇಡಿಕೆಗೆ ನಾವೆಲ್ಲ ಸ್ಪಂದಿಸಿ ಈ ಜಿಲ್ಲೆ ಅಭಿವೃದ್ಧಿ ಸಲುವಾಗಿ ಹೋರಾಟ ಮಾಡ್ತೀವಿ। ಈಗಲೇ ಸಂಬಂಧಪಟ್ಟಂಥ ಕಚೇರಿ ತೆರೆಯೋದಾಗಲಿ ಅದ್ರದ್ದು ಏನಾದರೂ ಸರ್ಕಾರ ಕ್ರಮ ಕೈಗೊಳ್ಳೋ ಬಗ್ಗೆ ಅದಕ್ಕೆ ಅನುದಾನ ಬಿಡುವ ಸಲುವಾಗಿ ಹಿಂದಿನ ಕ್ಯಾಬಿನೆಟ್ದೊಳಗೆ ನಾನು ಪ್ರಸ್ತಾವನೆ ಸಲ್ಲಿಸೇನೆ। ಅದು ಕೂಡಲೇ ಏನದ ಪ್ರಸ್ತಾವನೆ ಮಂಜೂರು ಮಾಡಿ ಅಲ್ಲಿ ನಿಂಬಿ ಏನು ನಿಗಮದ ಅದಕ್ಕೆ ಏನದ ಹಣ ಬಿಡುಗಡೆ ಮಾಡ್ತೀನಿ CM ಅವರು ಒಪ್ಪಿಗೆ ಕೊಟ್ಟಾರೆ। ಎಷ್ಟು ಅನುದಾನ ಬಿಡುಗಡೆ? ಎಷ್ಟು ಸರ್? ಅಷ್ಟು ಹೇಳಿದ್ರಿ, ನನ್ನ ಮನವಿ ನಾವು ಕೊಟ್ಟಿದ್ದಕ್ಕೆ ಅದು ಪರಿಹಾರ ಕೊಡ್ತೀನಿ ತಂದ್ರೆ ನಮಗೆ ವಿಷಯ ಮಾಡ್ಬೇಕನ್ನೋ ವಿಚಾರ ಸುಮಾರು 2.5 ಕೋಟಿ ರೂಪಾಯಿ ಅದು ಆಗ್ಬೇಕಾದ್ರೆ ನಾ ಈಗಾಗಲೇ ನನ್ನ ಲೆಟರ್ ಏನಂದ್ರೆ ನಾನು ಕ್ಯಾಬಿನೆಟ್ಗೆ ಕೊಟ್ಟೀನಿ। ನಾ ಒಂದು ವಿಚಾರ ನಿಮ್ಮ ಮುಂದೆ ಹೇಳ್ತೀನಿ, ನನ್ನ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದಿಂದ ಯಾವುದೇ ರೀತಿಯ ಸೋರ್ಸನ್ನು ಪ್ರಯತ್ನ ಮಾಡಿ 2.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಬಿಜಾಪುರದೊಳಗೆ ಒಂದು ಕೋಲ್ಡ್ ಸ್ಟೋರೇಜ್ ಏನದ ಮಾಡೇ ತೀರ್ತೇನೆ ಅನ್ನೋಂಥ ಭರವಸೆಯನ್ನು ನಾ ಜಿಲ್ಲೆ ಜನರಿಗೆ ಕೊಟ್ಟಿದ್ದಾಗ ಅವ್ರು ಮಾಡ್ಯಾರ। ನಾ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಕೂಡ ಏನದ ಕೆಲವೊಂದು ಸೆಲೆಕ್ಟೆಡ್ ವಿಲೇಜ್ ಮಾಡಿಕೊಂಡು ನಾನು ಏನದ ಗ್ರಾಮ ವ್ಯವಸ್ಥೆ ಮಾಡ್ತೀನಿ। ಯಾವಾಗಿಂದ ಶುರು ಮಾಡ್ತೀವಿ? ಸೆಪ್ಟೆಂಬರ್ 1ರಿಂದ ಚಾಲು ಮಾಡಿ। ಓಕೆ ಸರ್, ಇನ್ನೊಂದು ಚರ್ಚೆ ಮಾಡಿ। ಓಕೆ ಸರ್, ಯೋಜನೆಗಳು ಮಾಡ್ಯಾರ, ಯಾವ್ಯಾವ ಬಜೆಟ್ ಇಟ್ಟಾರ, ಯಾವ್ಯಾವ ಅದೆಲ್ಲ ನಾವು ಮುಂದುವರಿಸ್ಕೊಂಡು ರಚಿಸೋ ಬಗ್ಗೆ ಕಮಿಟಿ ಅದ ಇಲ್ಲಿ ಬಿಜಾಪುರಕ್ಕೆ, ಜಿಲ್ಲಾ ಕಮಿಟಿ ಅದ। ಆ ಕಮಿಟಿಯಿಂದ ಅವ್ರೇನು ಬೇಡ ಅನ್ನೋದು ಬೇಡಿಕೆ, ದ್ರಾಕ್ಷಿ ಸಾಲಗಾರರು ಭಾಳ ಆಗ್ಯಾರ, 30 ಕೋಟಿ 40 ಕೋಟಿ ರೂಪಾಯಿ ಅವ್ರ ಸಾಲ ಅಟ್ಲೀಸ್ಟ್ ಬಡ್ಡಿಯಲ್ಲೇ ಬಿಡ್ರಿ ಅಂತ ಅವ್ರು ನಮ್ಮ ಮನವಿ ಕೊಟ್ಟರು। ಅದಕ್ಕೆ ಅದು ಬಡ್ಡಿ ಬಿಡುವ ಸಲುವಾಗಿ ನಾವು ಕ್ಯಾಬಿನೆಟ್ದಾಗ ಇಟ್ಟು ಮಂಜೂರು ತೊಗೊಂಡು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ವಿಚಾರ ನಾನು ವೈಯಕ್ತಿಕ ಜಿಲ್ಲಾ ಕ್ಯಾಬಿನೆಟ್ ಮುಂದೆ ಈ ವಿಷಯ ಪ್ರಸ್ತಾಪ ಮಾಡ್ತೀನಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಆ ಜನಕ್ಕೆ ಯಾವುದಾದ್ರೂ ಸೌಲಭ್ಯ ಕೊಡಬೇಕು ಅನ್ನೋ ವಿಚಾರ ನನ್ನಲ್ಲಿ ಮಾಡ್ತೇನೆ। ಜನರು ಕೊಟ್ಟಂಥ ಅಧಿಕಾರ ಉಪಯೋಗ ಮಾಡಿಕೊಂಡು ನಾನು ಉಸ್ತುವಾರಿ ಸಚಿವನಾಗಿ ಈ ಜಿಲ್ಲೆಯಲ್ಲಿ ಒಂದು ಏನಾದರೂ ತೋಟಗಾರಿಕೆ ಕಾಲೇಜ್ ಮಾಡಬೇಕು ಅನ್ನೋ ಗುರಿ ನಾನು ಇಟ್ಕೊಂಡಿದ್ದೆ।
ಸದರಿ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರದ ಮುಖಾಂತರ ಮೌಖಿಕವಾಗಿ ವಿನಂತಿ ಮಾಡ್ತೀನಿ. ಆದರೆ ಅದಕ್ಕೆ ಬೇಕಾಗತಕ್ಕಂಥ ಸುಮಾರು 100-150 ಎಕರೆ ಜಮೀನು ಬೇಕು. ಇದ್ರ ಸಲುವಾಗಿ ಎಲ್ಲಾದರೂ ಜಮೀನು ತೊಗೋಬೇಕಾದ್ರೆ ಈಗ ಭಾಳ ರೇಟ್ ಆಗ್ಯಾವ. ಅದಕ್ಕೆ ಇದ್ದಂಥ ತಿಡುಗುಂದಿ ಆಗಿರ್ಬೋದು, ಆಲ್ಮೇಲ್ ಆಗಿರ್ಬೋದು, ಬಿಜಾಪುರ ಹತ್ರ ಇನ್ನೊಂದು ಕಡೆ 3 ಕಡೆ ಒಟ್ಟು ನಾವು ಜಾಗ ಸೆಲೆಕ್ಟ್ ಮಾಡಿ ಈಗಾಗಲೇ ಅಲ್ಲಿ ತೋಟಗಾರಿಕೆ ಇಲಾಖೆ ಒಳಗೆ 106 ಎಕರೆ ಜಮೀನು ಆ ತೋಟಗಾರಿಕೆ ಇಲಾಖೆ ಅದ. ಅದೇ ಏನದ ನಾವು ಪರಿವರ್ತನೆ ಮಾಡಿ ಅಗ್ರಿಕಲ್ಚರ್ ಕಾಲೇಜ್ ಅಂತ ಮಾಡ್ಬೇಕನ್ನೋ ವಿಚಾರ ನಮ್ಮಲ್ಲಿ ಅದ, ಜನರಿಗೆ ಬೇಡಿಕೆನೂ ಅದ. ಆದ್ರೆ ಕುಮಾರಣ್ಣವ್ರು ಏನಂತಾರೆ, ಅಗ್ರಿಕಲ್ಚರ್ ಕಾಲೇಜ್ಗಿಂತ ರಿಸರ್ಚ್ ಸ್ಟೇಷನ್ ತೆಗೀರಿ, ಪ್ರತಿ ಒಂದು ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಸ್ಟೇಷನ್ ತೆಗೆದ್ರೆ ಅದು ಹೆಚ್ಚು ಬೆನಿಫಿಟ್ ಆಗ್ತದೆ ಅನ್ನೋ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅದ. ಇನ್ನೂ ಚರ್ಚೆ ರೂಪದಾಗದ. ಯಾವುದೇ ರೂಪದೊಳಗೆ ನಾನು ಒಂದು ಕಾಲೇಜ್ ಮಾಡ್ಬೇಕನ್ನೋ ವಿಚಾರ ನನ್ನಲ್ಲಿ ಅದ. ನಾನು ಪ್ರಯತ್ನ ಮಾಡ್ತೀನಿ. ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟ್ರಿಗೆ ಯೋಜನೆಗಳನ್ನು ಮಾಡ್ಯಾರ, ಯಾವ್ಯಾವ ಬಜೆಟ್ ಇಟ್ಟಾರ, ಯಾವ್ಯಾವಕ್ಕೆ ಅದೆಲ್ಲ ನಾವು ಮುಂದುವರಿಸ್ಕೊಂಡು ರಚಿಸೋ ಬಗ್ಗೆ ಕಮಿಟಿ ಅದ. ಇಲ್ಲಿ ಬಿಜಾಪುರಕ್ಕೆ ಜಿಲ್ಲಾ ಕಮಿಟಿ ಅದ. ಆ ಕಮಿಟಿಯಿಂದ ಅವ್ರೇನು ಬೇಡ ಅನ್ನೋದು ಬೇಡಿಕೆ, ದ್ರಾಕ್ಷಿ ಸಾಲಗಾರರು ಭಾಳ ಆಗ್ಯಾರ. 30 ಕೋಟಿ 40 ಕೋಟಿ ರೂಪಾಯಿ ಅವ್ರ ಸಾಲ ಅಟ್ಲೀಸ್ಟ್ ಬಡ್ಡಿಯಲ್ಲೇ ಬಿಡ್ರಿ ಅಂತ ಅವ್ರು ಬಂದು ನಮ್ಗೆ ಮನವಿ ಕೊಟ್ಟರು. ಅದಕ್ಕೆ ಅದು ಬಡ್ಡಿ ಬಿಡುವ ಸಲುವಾಗಿ ನಾವು ಕ್ಯಾಬಿನೆಟ್ದಾಗಿಟ್ಟು ಮಂಜೂರು ತೊಗೊಂಡು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ವಿಚಾರ ನಾನು ವೈಯಕ್ತಿಕ ಜಿಲ್ಲಾ ಕ್ಯಾಬಿನೆಟ್ ಮುಂದೆ ಈ ವಿಷಯ ಪ್ರಸ್ತಾಪ ಮಾಡ್ತೀನಿ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಆ ಜನಕ್ಕೆ ಯಾವುದಾದ್ರೂ ಒಂದು ಸೌಲಭ್ಯ ಕೊಡಬೇಕು ಅನ್ನೋ ವಿಚಾರ ನನ್ನಲ್ಲಿ ಮಾಡ್ತೇನೆ. ತಮ್ಮ ಅವಧಿಯಲ್ಲಿ ಜನರು ಕೊಟ್ಟಂಥ ಅಧಿಕಾರ ಉಪಯೋಗ ಮಾಡಿಕೊಂಡು ನಾನು ಉಸ್ತುವಾರಿ ಸಚಿವನಾಗಿ ಈ ಜಿಲ್ಲೆಯಲ್ಲಿ ಒಂದು ಏನಾದರೂ ತೋಟಗಾರಿಕೆ ಕಾಲೇಜ್ ಮಾಡಬೇಕು ಅನ್ನೋ ಗುರಿನ ಇಟ್ಕೊಂಡು ಸದರಿ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರದ ಮುಖಾಂತರ ಮೌಖಿಕವಾಗಿ ವಿನಂತಿ ಮಾಡ್ತೀನಿ. ಆದರೆ ಅದಕ್ಕೆ ಬೇಕಾಗತಕ್ಕಂಥ ಸುಮಾರು 100-150 ಎಕರೆ ಜಮೀನು ಬೇಕು. ಇದ್ರ ಸಲುವಾಗಿ ಎಲ್ಲಾದರೂ ಜಮೀನು ತೊಗೋಬೇಕಾದ್ರೆ ಈಗ ಭಾಳ ರೇಟ್ ಆಗ್ಯಾವ. ಅದಕ್ಕೆ ಇದ್ದಂಥ ತಿಡುಗುಂದಿ ಆಗಿರ್ಬೋದು, ಆಲ್ಮೇಲ್ ಆಗಿರ್ಬೋದು, ಬಿಜಾಪುರ ಹತ್ರ ಇನ್ನೊಂದು ಕಡೆ 3 ಕಡೆ ಒಟ್ಟು ನಾವು ಜಾಗ ಸೆಲೆಕ್ಟ್ ಮಾಡಿ ಈಗಾಗಲೇ ಅಲ್ಲಿ ತೋಟಗಾರಿಕೆ ಇಲಾಖೆ ಒಳಗೆ 106 ಎಕರೆ ಜಮೀನು ಆ ತೋಟಗಾರಿಕೆ ಇಲಾಖೆ ಅದ. ಅದೇ ಏನದ ನಾವು ಪರಿವರ್ತನೆ ಮಾಡಿ ಅಗ್ರಿಕಲ್ಚರ್ ಕಾಲೇಜ್ ಅಂತ ಮಾಡ್ಬೇಕನ್ನೋ ವಿಚಾರ ನಮ್ಮಲ್ಲಿ ಅದ, ಜನರಿಗೆ ಬೇಡಿಕೆನೂ ಅದ. ಆದ್ರೆ ಕುಮಾರಣ್ಣವ್ರು ಏನಂತಾರೆ, ಅಗ್ರಿಕಲ್ಚರ್ ಕಾಲೇಜ್ಗಿಂತ ರಿಸರ್ಚ್ ಸ್ಟೇಷನ್ ತೆಗೀರಿ, ಪ್ರತಿ ಒಂದು ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಸ್ಟೇಷನ್ ತೆಗೆದ್ರೆ ಅದು ಹೆಚ್ಚು ಬೆನಿಫಿಟ್ ಆಗ್ತದೆ ಅನ್ನೋ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅದ. ಇನ್ನೂ ಚರ್ಚೆ ರೂಪದಾಗದ. ಯಾವುದೇ ರೂಪದೊಳಗೆ ನಾನು ಒಂದು ಕಾಲೇಜ್ ಮಾಡ್ಬೇಕನ್ನೋ ವಿಚಾರ ನನ್ನಲ್ಲಿ ಅದ. ನಾನು ಪ್ರಯತ್ನ ಮಾಡ್ತೀನಿ. ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟ್ರಿಗೆ ನಾನು ಕೂಡ ಏನದ ಪ್ರಯತ್ನ ಮಾಡಿ ಲೆಟರ್ ಹಾಕ್ತೀನಿ, ಬನ್ನಿ. ಇನ್ನು 2 ದಿನ ಐತ್ರಿ. ಈಗ ನೋಡ್ರಿ, ವಿದ್ಯುತ್, ರೋಡ್ಗಳು, ಬಸ್ಸಿನ ವ್ಯವಸ್ಥೆ ಮತ್ತು ಇವತ್ತು ಕುಡಿ ನೀರು ಇವಕ್ಕೆ ಆದ್ಯತೆ ಕೊಟ್ಟು ಜಿಲ್ಲೆಯಲ್ಲಿ ನಮ್ಮ ಬರಗಾಲ ಜಿಲ್ಲೆ 5 ವರ್ಷದಾಗ ನಮ್ಮಲ್ಲಿ 3 ವರ್ಷ ಬರಗಾಲ ಬೀಳುವಂಥ ಜಿಲ್ಲೆ ನಮ್ಮದು ಬಿಜಾಪುರ ಜಿಲ್ಲೆ, ಪ್ರಸಿದ್ಧ ಜಿಲ್ಲೆ. ಈ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ರೈತರು ಯಾವುದೂ ಬೇಡುವುದಿಲ್ಲ. ಇವು 5 ಪಾಯಿಂಟ್ ಏನಿದಾವೆ, ವಿದ್ಯುತ್, ಶಾಲೆ, ಮಕ್ಕಳ ಶಾಲೆ ಮತ್ತು ಇವೇನು ರೋಡ್, ಬಸ್, ಇವೇ 4-5 ವಿಷಯದಾಗ ರೈತರು ಬೇಡಿಕೆ ಅದಾವೆ. ಇವೆಲ್ಲ ಬೇಡಿಕೆಗೆ ನಾವೆಲ್ಲ ಸ್ಪಂದಿಸಿ ಈ ಜಿಲ್ಲೆ ಅಭಿವೃದ್ಧಿ ಸಲುವಾಗಿ ಹೋರಾಟ ಮಾಡ್ತೀವಿ. ಈಗಲೇ ಸಂಬಂಧಪಟ್ಟಂಥ ಕಚೇರಿ ತೆರೆಯೋದಾಗಲಿ ಅದ್ರದ್ದು ಏನಾದರೂ ಸರ್ಕಾರ ಕ್ರಮ ಕೈಗೊಳ್ಳೋ ಬಗ್ಗೆ ಅದಕ್ಕೆ ಅನುದಾನ ಬಿಡುವ ಸಲುವಾಗಿ ಹಿಂದಿನ ಕ್ಯಾಬಿನೆಟ್ದೊಳಗೆ ನಾನು ಪ್ರಸ್ತಾವನೆ ಸಲ್ಲಿಸೀನಿ. ಅದು ಕೂಡಲೇ ಏನದ ಪ್ರಸ್ತಾವನೆ ಮಂಜೂರು ಮಾಡಿ ಅಲ್ಲಿ ನಿಂಬಿ ಏನು ನಿಗಮದ ಅದಕ್ಕೆ ಏನದ ಹಣ ಬಿಡುಗಡೆ ಮಾಡ್ತಾರೆ. CM ಒಪ್ಪಿಗೆ ಕೊಟ್ಟಾರೆ. ಎಷ್ಟು ಅನುದಾನ ಬಿಡುಗಡೆ ಎಷ್ಟು ಸರ್ ಅಷ್ಟು ಹೇಳಿದ್ರಿ, ನಮ್ಮ ಮನವಿ ನಾವು ಕೊಟ್ಟಿದ್ದಕ್ಕೆ ಅದು ಪರಿಹಾರ ಕೊಡ್ತೀನಿ ಅಂತಂದ್ರೆ ಆಮೇಲೆ ವಿಷಯ ಮಾಡ್ಬೇಕನ್ನೋ ವಿಚಾರ ಸುಮಾರು 2.5 ಕೋಟಿ ರೂಪಾಯಿ ಅದು ಆಗ್ಬೇಕಾದ್ರೆ ನಾ ಈಗಾಗಲೇ ನನ್ನ ಲೆಟರ್ ಏನಂದ್ರೆ ನಾನು ಕ್ಯಾಬಿನೆಟ್ಗೆ ಕೊಟ್ಟೀನಿ. ನಾ ಒಂದು ವಿಚಾರ ನಿಮ್ಮ ಮುಂದೆ ಹೇಳ್ತೀನಿ, ನನ್ನ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದಿಂದ ಯಾವುದೇ ರೀತಿಯ ಸೋರ್ಸಿಂದ ಪ್ರಯತ್ನ ಮಾಡಿ 2.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಬಿಜಾಪುರದೊಳಗೆ ಒಂದು ಕೋಲ್ಡ್ ಸ್ಟೋರೇಜ್ ಏನದ ಮಾಡೇ ತೀರ್ತೇನೆ ಅನ್ನೋಂಥ ಭರವಸೆಯನ್ನು ನಾ ಜಿಲ್ಲೆ ಜನರಿಗೆ ಕೊಟ್ಟೆ. ಅವ್ರು ಮಾಡ್ಯಾರ. ನಾ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಕೂಡ ಏನದ ಕೆಲವೊಂದು ಸೆಲೆಕ್ಟೆಡ್ ವಿಲೇಜ್ ಮಾಡಿಕೊಂಡು ನಾನು ಏನದ ಗ್ರಾಮ ವ್ಯವಸ್ಥೆ ಮಾಡ್ತೀನಿ. ಯಾವಾಗಿಂದ ಶುರು ಮಾಡ್ತೀವಿ? ಸೆಪ್ಟೆಂಬರ್ 1 ಚಾಲು ಮಾಡಿ.
ಓಕೆ ಸರ್ ಇನ್ನೊಂದು ಚರ್ಚೆ ಮಾಡಿ. ಓಕೆ ಸರ್ और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।